ವಾಟ್ ಇಸ್ ದಿಸ್? ಏನಿದು? ಇನ್ವಿಟೇಷನ್. ಐ, ನಮ್ಮ ಮದುವೆ ಇನ್ವಿಟೇಷನ್ ಹಿಂಗೇ ಇರ್ಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡ್ಬಿಟ್ಟ. ಕಳ್ಳಿ ನೀನು. ಸೂಪರ್. ಡಿಸೈಡ್ ಮಾಡಿದ್ ನಾನಲ್ಲ, ನಮ್ಮಪ್ಪ. ನಮ್ಮಿಬ್ಬರು ಮದ್ವೆ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬಿಟ್ಯಾ? ಲೇ, ಗಂಡಸ್ರೇ ಫಾಸ್ಟ್ ಅನ್ಕೊಂಡೆ, ಹುಡುಗಿರು ಸೂಪರ್ ಫಾಸ್ಟ್. ಸೂಪರ್ ಚಿನ್ನ ನೀನು. ನಿನ್ನ ಈಗಿನ ಕಾಲದಲ್ಲಿ ಹುಡುಗರು ಪರಿಚಯ ಆಗಿದ್ ಕೂಡಲೇ ಪ್ರೆಗ್ನೆಂಟ್ ಮಾಡಕ್ ರೆಡಿ ಆಗಿರ್ತಾರೆ. ತಪ್ಪಲ್ವಾ? ಅಂತದ್ರಲ್ಲಿ ನೀನು ಕಣ್ಣಲ್ಲಿ ನೋಡೋದ್ ಬಿಟ್ಟು ಬೇರೆ ಏನು ಮಾಡ್ಲಿಲ್ಲ. ನಿನ್ನ ಯೋಗ್ಯತೆನ್ ಹೋಗಿ ನಮ್ಮ ಅಪ್ಪನ ಹತ್ರ ಬೇರೆ ಹೇಳ್ಬೇಕಾ? ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು. ಆ ಟೈಮ್ ಬಂದಾಗ ನಾವು ಕೂಡ ಸೂಟು ಬಿಟ್ಟು ಕೋಟ್ ಹಾಕೊಂಡು ಸಮಾಚಾರಕ್ಕೆ. ನನ್ ಮದ್ವೆ ಬೇರೆ ಹುಡುಗನ್ ಜೊತೆ ಫಿಕ್ಸ್ ಆಗಿದೆ. ಸುಳ್ಳು ಹೇಳ್ಬೇಡ. ನಿಜ. ಟೈಮ್ ಸಿಕ್ಕಿದ್ರೆ ಛತ್ರಕ್ ಬಂದು ಚೆನ್ನಾಗಿ ಉಣ್ಕೊಂಡೋಗು. ಸ್ವಾತಿ, ಇವತ್ ನೈಟ್ ಊರ್ಗ್ ಹೋಗ್ತಾ ಇದೀನಿ. ವಾಪಸ್ ಯಾವಾಗ ಬರ್ತೀಯ? ನಮ್ ಲವ್ ವಿಷಯ ಅಪ್ಪನ ಹತ್ರ ಹೇಳಿದ್ರೆ ಅವ್ರು ಖಂಡಿತ ಒಪ್ಪಲ್ಲ. ಒಪ್ಪದೇ ಇದ್ರೆ ಏನ್ ಮಾಡ್ತೀಯ? ಮನೆ ಬಿಟ್ಟು ಬರ್ತೀನಿ. ನಿಮ್ಮ ಮನೇಲಿ ಆಕ್ಸೆಪ್ಟ್ ಮಾಡ್ಕೋತಾರಾ? ನೀನೇನು ಟೆನ್ಷನ್ ಆಗಬೇಡ. ನನ್ನಿಷ್ಟನೇ ನಮ್ಮ ಅಪ್ಪ ಅಮ್ಮನ ಇಷ್ಟ. ಧೈರ್ಯವಾಗಿ ಬಂದ್ಬಿಡು. ಅಡಿಗೆ ಆಯ್ತೇನೆ? ಇನ್ನ ಎಷ್ಟೊತ್ತು ಬೇಕೆ? ಮಗ ಬರೋ ಟೈಮ್ ಆಯ್ತು. ರಾಮ್ ರಾಮ, ಯಾಕ್ರಿ ಇಷ್ಟೊಂದು ಗಡಿಬಿಡಿ ಮಾಡ್ತೀರಾ? ಇನ್ನು 10 ಗಂಟೆ. ಅವ್ನ್ ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರುತ್ತೆ. ಸುಮ್ನೆ ಇರ್ಬಾರ್ದಾ? ಅಪ್ಪ, ರಿಸಲ್ಟ್ ಬರ್ತಾ ಇರೋದು ಅವನ್ಗೆ. ಅವನೇ ಕೂಲ್ ಆಗಿದ್ದಾನೆ. ನೀನ್ ಯಾಕಪ್ಪ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ಯಾ? ಮೊದ್ಲೇ BP ಶುಗರು ಎಲ್ಲ ಇದೆ. ಸ್ವಲ್ಪ ಕಾಮ್ ಆಗಿರಕ್ಕಾಗಲ್ವಾ? ನಾನು ಕಾಮ್ ಆಗಿರ್ಬೇಕು ಅಂತ ಅನ್ಕೋತೀನಮ್ಮ, ಆದ್ರೆ ಆಗ್ತಾ ಇಲ್ಲ ಕಂದ. ನನ್ನ ಇಷ್ಟು ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ. ನನ್ನ ಮಗನ ರಿಸಲ್ಟ್ ಬರ್ತಾ ಇದೆ. ಅವನು ಇಂಜಿನಿಯರ್ ಆಗ್ತಾನೆ, ದೊಡ್ಡ ಕೆಲ್ಸಕ್ಕೆ ಸೇರ್ಕೋತಾನೆ, ಆಮೇಲೆ ಫಾರಿನ್ಗೆ ಹೋಗ್ತಾನಮ್ಮ. ನೀನೇ ನೋಡ್ತಿರೋ, ಒಂದೇ 1 ವರ್ಷ ಸಾಕವನಿಗೆ ನಾನು ಮಾಡಿರೋ ಸಾಲನೆಲ್ಲ ತೀರಿಸಿ ನನ್ನನ್ನು ಋಣಮುಕ್ತನಾಗಿ ಮಾಡಿಬಿಡ್ತಾನೆ. ಹಾ, ನಾನು ನಿನ್ನಮ್ಮ ಮಗನ ಜೊತೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀವಮ್ಮ. ಮತ್ ನಾನು? ಹಾ, ನೀನಿನ್ ಗಂಡನ್ ಕರ್ಕೊಂಡು ಆಗಾಗ ಬರ್ತಾ ಇರ. ಕೃಷ್ಣ ಕೃಷ್ಣ, ಅಲ್ಲ ಮಗನೇ, ಇಂಟರ್ನೆಟ್ ಲ್ಯಾಬ್ಸ್ ಆಗಿದೆಯಂತೆ. ರಿಸಲ್ಟ್ ನೋಡ್ಕೊಂಬರಕ್ಕೆ ಫ್ರೆಂಡ್ ಮನೆಗೆ ಹೋಗಿದೆಯಲ್ಲ. ನನಗೊಂದು ಮಾತು ಹೇಳಿದ್ರೆ ಕನೆಕ್ಷನ್ ಕೊಡಿಸ್ತಾ ಇರಲ್ವೇನಪ್ಪ? ಮಾತಾಡಕ್ ಮೊದ್ಲು ಸ್ವೀಟ್ ತಿನ್ನು. ಬೇಡಮ್ಮ. ಯಾಕೋ? ಅಮ್ಮ, ನಾನು ಫೇಲ್ ಆಗ್ಬಿಟ್ಟೆ. ಮಗ ಮಗ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರಲ್ಲ ನಿಮ್ಮಪ್ಪ. ಚೆನ್ನಾಗ್ ಓದಕ್ ಏನೋ ಆಗಿತ್ತು ನಿನಗ್ ದಾಡಿ. ಏಯ್, ಯಾಕೋ ಹೀಗ್ ಮಾಡ್ದೆ? ಅವ್ರು ನಿನ್ಗೇನೋ ಕಡಿಮೆ ಮಾಡಿದ್ರು. ಅವ್ರ ಬಸ್ಸಲ್ಲಿ ಓಡಾಡ್ತಿದ್ರು, ನಿನಗ್ ಬೈಕ್ ಕೊಡ್ಸಿದ್ರು. ಅವ್ರಿಗೆ ಹಾಕೊಳ್ಳೋಕೆ ನೀಟಾಗಿರೋ ಬಟ್ಟೆ ಇಲ್ದಿದ್ರು, ನಿನಗ್ ಬಟ್ಟೆ ಕೊಡ್ಸಿದ್ರು. ನೀನ್ ಕೇಳಿದ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಸಿದ್ರು. ಪಾಪ, ಊರ್ ತುಂಬಾ ಸಾಲ ಮಾಡ್ಕೊಂಡು ಕಣ್ ತುಂಬಾ ಕನ್ಸಿಟ್ಕೊಂಡು ಸಾಕಿದ್ರಲ್ಲೋ. ಎಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲೋ.
ಅಪ್ಪ ಸಾರಿನಪ್ಪ, ನೀನು ನಂಬಿಕೆ ದ್ರೋಹ ಮಾಡಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಅಪ್ಪ ನೆಕ್ಸ್ಟ್ ಟೈಮ್ ಖಂಡಿತವಲ್ಲೂ ಚೆನ್ನಾಗಿ ಓದಿ ಪಾಸ್ ಆಗ್ತೀನಪ್ಪ. ನೀನು ಅನ್ಕೊಂಡಾಗೆ ನಿನ್ನ ಸಾಲನೆಲ್ಲ ತೀರಿಸ್ತೀನಿ, ನಿಮ್ಮ ಆಸೆನೆಲ್ಲ ಈಡೇರಿಸ್ತೀನಪ್ಪ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಪ್ಪ, ನಿಜವಲ್ಲೂ ಚೆನ್ನಾಗಿ ನೋಡ್ಕೋತೀನಪ್ಪ. ಪ್ರಾಮಿಸಪ್ಪ, ಪ್ರಾಮಿ. ಒಂದೇ ಒಂದು ವರ್ಷ ಸಾಕವನಿಗೆ ನಾನು ಮಾಡಿರೋ ಸಾಲನೆಲ್ಲ ತೀರಿಸಿ ನನ್ನನ್ನು ಋಣಮುಕ್ತನಾಗಿ ಮಾಡಿಬಿಡ್ತಾನೆ. ಹೊಟ್ಟೆ ಋಣ ತೀರಿಸ್ತೆ ಅನ್ಕೊಂಡಿದ್ದೆ, ತಾಯಿ ಮಾಂಗಲ್ಯನ ಕಿತ್ಕೊಂಡ್ಬಿಟ್ಟಿಯಲ್ಲೋ ಪಾಪಿ. ಮಗ ಮಗ ಅಂತ ಊರು ತುಂಬಾ ಸಾಲ ಮಾಡ್ದ, ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ದ. ಆದ್ರೆ ಅದೇ ಮಗ ಅವನ್ ಪ್ರಾಣನೇ ತೆಗೆದುಬಿಟ್ಟ. ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಕೈ ತುಂಬ ಸಂಬಳ ತರ್ತಾನೆ, ಸಾಲ ಎಲ್ಲ ತೀರಿಸ್ತಾನೆ ಅಂತ ನಿಮ್ಮಪ್ಪ ದೊಡ್ಡದಾಗಿ ಹೇಳೋದನ್ನ ಕೇಳ್ಕೊಂಡು ಹೇಗೋ ಅಣ್ಣನ ಮಗಳು ಮದುವೆ ಆಗ್ಬಿಡ್ಲಿ ಅಂತ ನಾನು ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ದೆ. ನೀನು ನೋಡಿದ್ರೆ ಪೋಲಿ ಅಲ್ಕೊಂಡು ಫೇಲ್ ಆಗಿ ನಿಮ್ಮ ಅಪ್ಪನ ಬಾಯಿಗೆ ಅಕ್ಕಿ ಕಾಳು ಹಾಕ್ಸ್ಬಿಟ್ಟಿಯಲ್ಲೋ. ನಿನ್ನ ನಂಬ್ಕೊಂಡು ನಾನೇನಾದರೂ ದುಡ್ಡು ಕೊಟ್ರೆ ನನ್ನ ಮಗಳನ್ನ ಬೀದಿಲಿ ನಿಲ್ಲಿಸ್ಬೇಕಾಗತ್ತ ಅಷ್ಟೇ. ನಮ್ಮಪ್ಪ ಸತ್ತೋದ್ರು, ನಮ್ಮಮ್ಮ ವಿಧವೆ ಆದ್ರು, ನನ್ ಮದ್ವೆ ನಿಂತೋಯ್ತು, ನಮ್ ಸಂಸಾರ ಬೀದಿಗೆ ಬಂತು. ಮನುಷ್ಯನಿಗೆ ಜೀವನದಲ್ಲಿ ಗುರಿ ಅನ್ನೋದಿರ್ಬೇಕು. ನಿನ್ನ ಸಂಸಾರ ಜವಾಬ್ದಾರಿ ನಿಂದು, ಎಲ್ಲಾದ್ರೂ ಹಾಳಾಗೋಗು. ಸಾರಿ ಕ್ರಿಶ್, ವಿಷಯ ಕೇಳಿ ತುಂಬಾನೇ ಬೇಜಾರಾಯ್ತು. ಟಾಪರಲ್ಲಿ ನಿನ್ನ ಹೆಸರು ನೋಡಿ ನಂಗೆ ತುಂಬ ಖುಷಿ ಆಯಿತು. ನನಗೆ ಖುಷಿ ಆಗಲಿಲ್ಲ ಕ್ರಿಶ್, ನೀನು ಬ್ಯಾಕ್ಔಟ್ ಆಗಿದ್ದು ನಂಗೆ ದುಃಖ ಆಯಿತು. ಯಾವ್ದು ದುಃಖ, ಯಾವ್ದು ಸಂತೋಷ, ಯಾವುದರಿಂದ ಯಾವುದಿದೆ ನನಗೊಂದು ಅರ್ಥ ಆಗ್ತಿಲ್ಲ. ಬಟ್ ಲೈಫ್ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದು. ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು ಕ್ರಿಶ್. ಸರಿ ಹೇಳು. ಇಲ್ಲ, ನೀನೇ ಫಸ್ಟ್ ಹೇಳು. ನಾನೀಗ ಹೇಳೋ ವಿಷಯ ಕೇಳಿದ್ರೆ ನಿನಗೆ ನನ್ನ ಬಗ್ಗೆ ಅಸಹ್ಯ ಆಗ್ಬೋದು, ಕೋಪ ಬರ್ಬೋದು, ಇವನೇನು ಇಂಥವನು ಅಂತ ಬೇಜಾರು ಆಗ್ಬೋದು. ಆದರೂ ಅರ್ಥ ಮಾಡ್ಕೊಳ್ತೀಯ ಅನ್ನೋ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನಾನು ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ, ದೇವದಾಸ್ ಪಾರ್ವತಿ ಬಿಟ್ಟರೆ ನನ್ನ ಕಣ್ಣಿಗೆ ಬೇರೆ ಯಾರೂ ಕಾಣಿಸ್ತಿರ್ಲಿಲ್ಲ. ಆದರೆ ಒಂದೇ ಒಂದು ಸೋಲು ನನ್ನ ದೃಷ್ಟಿನೇ ಬದಲಾಯಿಸ್ಬಿಡ್ತು. ಲೈಫಲ್ಲಿ ಲವ್ ಒಂದು ಪಾರ್ಟ್ ಅಷ್ಟೇ. ನಮ್ಮ ಫ್ಯೂಚರ್, ಅಚೀವ್ಮೆಂಟ್, ಕೆರಿಯರ್, ದುಡ್ಡು ಮುಖ್ಯ. ಇದ್ಯಾವುದೂ ಇಲ್ಲ ಅಂದರೆ ಲವ್ ಕೂಡ ವೇಸ್ಟೇ. ನಿಮ್ಮಪ್ಪ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ನೀನು ಮನೆ ಬಿಟ್ಟು ಓಡ್ ಬರ್ತೀಯ. ನಾವಿಬ್ಬರು ಮದುವೆ ಆಗ್ತೀವಿ, ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೋತೀನಿ. ಬೇಡ ಬೇಡ ಅಂದ್ರು ಮಕ್ಕಳಾಗ್ತವೆ. ಬರೋ ಸಂಬಳದಲ್ಲಿ ಅಕ್ಕನ ಮದುವೆ, ಅಪ್ಪನ ಸಾಲ, ಮಕ್ಕಳ ಎಜುಕೇಷನ್ನು, ಬಾಡಿಗೆ ಮನೆ, ಲೋನು, ಝೀರೋ ಬ್ಯಾಂಕ್ ಬ್ಯಾಲೆನ್ಸು, ಡಿಸ್ಕೌಂಟ್ ಸೇಲಲ್ಲಿ ಪರ್ಚೇಸಿಂಗು, ಅದೇ ಲೋಯರ್ ಮಿಡ್ಲ್ ಕ್ಲಾಸ್ ಜೀವನ. ನಂದಿನಿ, ಇಷ್ಟೇನಾ ಲೈಫು? ನನಗೀಗ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಲವರ್ಸ್ಗಿಂತ ಇನ್ಫೋಸಿಸ್ ನಾರಾಯಣ್ ಮೂರ್ತಿ, ಟಾಟಾ ಬಿರ್ಲಾ, ಬಿಲ್ ಗೇಟ್ಸ್ ಇಂಥ ಗ್ರೇಟ್ ಅಚೀವರ್ಸೇ ನನ್ನ ಕಣ್ಣು ಕಾಣಿಸ್ತಾ ಇದ್ದಾರೆ. ಹಾಗಂತ ಲವ್ ಮಾಡಿದವರೆಲ್ಲ ಏನು ಸಾಧಿಸಿಲ್ಲ ಅಂತಲ್ಲ. ಸದ್ಯಕ್ಕೆ ನಾನಿರೋ ಪರಿಸ್ಥಿತಿಲಿ ಏನಾದರೂ ಸಾಧಿಸ್ಬೇಕು ಅಂದರೆ ನನ್ನ ಲವ್ನ ನಾನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಅದಕ್ಕೆ ನಾವಿಬ್ಬರು
ದೂರ ಆಗೋದು ಒಳ್ಳೆಯದು. ಏನಂತೀಯ? ಇಂಥ ಲೋಫರ್ನ ಲವ್ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ನಗ್ತಾ ಇದೆಯಾ? ಇಲ್ಲ ಕಣೋ, ಇಬ್ಬರ ಮನಸ್ಸು ಒಂದೇ ಥರ ಯೋಚನೆ ಮಾಡಿದ್ಯಲ್ಲ, ಅದಕ್ಕೆ ನಗು ಬಂತು. ಅಂದರೆ ನಾನವತ್ತು ನಮ್ಮ ಡ್ಯಾಡಿ ಒಪ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆದ್ರೆ ಮನೆಗೆ ಹೋದಾಗ ನಮ್ಮ ಡ್ಯಾಡಿ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ರು. ಕಾರಣ ಏನ್ ಗೊತ್ತಾ? ನಮ್ಮ ಅಕ್ಕನ್ನ ನಮ್ಮ ಸೋದರತ್ತೆ ಮಗನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಮ್ಮ ಡ್ಯಾಡಿ ತುಂಬಾ ಆಸೆ ಇಟ್ಕೊಂಡಿದ್ರು. ಅವನು ಒಳ್ಳೆ ಇಷ್ಟಪಡ್ತಾ ಇದ್ದ. ಆದ್ರೆ ನಮ್ಮಕ್ಕ ಇನ್ಯಾರನ್ನೋ ಲವ್ ಮಾಡಿ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡೋದ್ಲು. ಆ ಶಾಕಿಂದ ನಮ್ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಇಂಥ ಪರಿಸ್ಥಿತಿಲಿ ನಾನು ಕೂಡ ಒಬ್ಬನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರು ಸತ್ತೇ ಹೋಗ್ಬಿಡ್ತಿದ್ರು ಕ್ರಿಶ್. ನಾನು ನಮ್ಮಕ್ಕ ಚಿಕ್ಕವರಿರುವಾಗ್ಲೇ ನಮ್ಮಮ್ಮ ಹೋಗ್ಬಿಟ್ರು. ನಮ್ ಡ್ಯಾಡಿ ಮನಸ್ ಮಾಡಿದಿದ್ರೆ ಅವ್ರು ಇನ್ನೊಂದ್ ಮದ್ವೆ ಆಗ್ಬೋದಿತ್ತು. ಬಟ್ ಮಕ್ಕಳಿಗ್ ಮಲ್ತಾಯಿ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಮದ್ವೆನೇ ಮಾಡ್ಕೊಳ್ಳಿಲ್ಲ. ಇಡೀ ಜೀವನ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರು. ಚಿಕ್ಕ ವಯಸ್ಸಿಂದಾನು ನಮ್ಮ ಮಕ್ಕಳು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಹಾಕೋ ಬಟ್ಟೆ, ಚಪ್ಪಲಿ, ಬಳೆ, ಬಿಂದಿ, ಕ್ಲಿಪ್ಪು, ಹೇರ್ ಬ್ಯಾಂಡ್ ಸಹಿತ ಪ್ರತಿಯೊಂದನ್ನು ಮ್ಯಾಚ್ ಮಾಡೋ ನಮ್ ತಂದೆ ತಾಯಿಗೆ ತನ್ ಮಗಳನ್ ಮದ್ವೆ ಆಗೋ ಗಂಡು ಹೇಗಿರ್ಬೇಕು ಅಂತ ಗೊತ್ತಿರಲ್ವಾ? ಅಂಥ ತಂದೆ ತಾಯಿಗೆ ನಾವೇನ್ ಗಿಫ್ಟ್ ಕೊಡ್ತಾ ಇದೀವಿ? 6 ತಿಂಗಳು ಪ್ರೀತಿಗೋಸ್ಕರ 20 ವರ್ಷದ ಸಂಬಂಧನ ಕಟ್ ಮಾಡ್ಕೊಂಡು ಓಡ್ ಹೋಗಕ್ಕೆ ರೆಡಿ ಆಗ್ತೀವಿ. ಈ ವಯಸ್ಸಲ್ಲಿ ನಾವ್ಯಾಕೆ ಹೀಗಾಡ್ತೀವಿ? ಇದೇನಾ ನಾವು ಪೇರೆಂಟ್ಸ್ ಕೊಡೋ ರೆಸ್ಪೆಕ್ಟ್? ನಾನ್ ಮನೆ ಬಿಟ್ಟು ಬಂದ್ರೆ ನನ್ನ ನೋಡ್ಕೊಳಕ್ ನೀನಿರ್ತೀಯ, ನಿಮ್ ಮನೆಯವ್ರು ಇರ್ತಾರೆ. ಆದ್ರೆ ನಮ್ ತಂದೆ ನೋಡ್ಕೊಳಕ್ಕೆ ಯಾರಿರ್ತಾರೆ ಕ್ರಿಶ್? ಐ ಲವ್ ಮೈ ಡ್ಯಾಡ್. ನನಗೆ ನನ್ ಪ್ರೀತಿಗಿಂತ ನಮ್ ತಂದೆನೇ ಮುಖ್ಯ. ಅದಕ್ಕೆ ನನ್ನನ್ ಮರ್ತ್ಬಿಡು ಅಂತ ಹೇಳಕ್ ಬಂದೆ. ನಮ್ಮ ನೆನಪುಗಳು ನಮ್ಮ ಫ್ಯೂಚರ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ನೀನು ಕೊಟ್ಟಿರೋ ಗಿಫ್ಟ್ನೆಲ್ಲ ವಾಪಸ್ ತಂದಿದ್ದೀನಿ. ನನ್ನ ಲವ್ ಬ್ರೇಕಪ್ ಆದಮೇಲೆ ನಮ್ಮ ಫ್ಯಾಮಿಲಿಗೋಸ್ಕರ ಏನಾದರೂ ಅಚೀವ್ ಮಾಡಲೇಬೇಕಿತ್ತು. ಸೋಷಿಯಲ್ ನೆಟ್ವರ್ಕ್ ಯೂಸ್ ಮಾಡಿಕೊಂಡು ಇಲ್ಲಿ ಬಂದು ಸೆಟ್ಲ್ ಆದೆ. ನಮ್ಮ ವಾಯ್ಸಿಂದ ಕ್ರಿಯೇಟ್ ಆಗೋ ಎನರ್ಜಿನ ಯೂಸ್ ಮಾಡಿಕೊಂಡು ಹೆಲೋ ಅನ್ನೋ ಆ್ಯಪ್ಸ್ನ ಕಂಡುಹಿಡಿದೆ. ಅದರಿಂದನೇ ಈ ಮಟ್ಟಕ್ಕೆ ಬೆಳೆದೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಸ್ಟೋರಿ. ನೀವಿಬ್ರು ನಿಜವಾಗ್ಲೂ ಗ್ರೇಟ್. ಲವ್ಗಿಂತ ಲೈಫ್ ಮುಖ್ಯ ಅಂತ ಸಖತ್ ಮೆಚೂರ್ ಡಿಸಿಷನ್ ತಗೊಂಡಿದ್ದೀರಾ. ಹ್ಯಾಟ್ಸ್ ಆಫ್. ಹೌದು, ಅದಾದ್ಮೇಲೆ ನೀನು ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿಲ್ವಾ? ಇಲ್ಲ, 5 ವರ್ಷ ಆಯಿತು. ಅವಳಾಗಲಿ ನಾನಾಗಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ. ಅವಳ ಪಾಡ್ಗೆ ಅವಳಿದ್ದಾಳೆ, ನನ್ನ ಪಾಡ್ಗೆ ನಾನಿದ್ದೀನಿ. ಅಮೇಝಿಂಗ್. ಅದಕ್ಕೆ ನೀನಿವತ್ತು ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ಸುತ್ತೆ. ಬಟ್ ಎಲ್ಲಕ್ಕಿಂತ ನಾನೇ ಲಕ್ಕಿ ಅನ್ಸುತ್ತೆ. ಹೇಗೆ? ನೀನವತ್ತು ಆ ಥರ ಡಿಸಿಷನ್ ತಗೊಂಡಿದ್ದಕ್ಕೆ ತಾನೆ ನೀನ್ ನನಗೆ ಸಿಕ್ಕಿರೋದು.